ನಮಸ್ಕಾರ ವೀಕ್ಷಕರೇ. ಇಂಡಿ ಒಕ್ಕೂಟದ ಪ್ರಮುಖ ಪಕ್ಷಗಳಲ್ಲಿ ಒಂದಾಗಿರೋ ಉದ್ಧವ್ ಠಾಕ್ರೆ ಶಿವಸೇನೆಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಲೋಕಸಭೆಯಲ್ಲಿ ಸಿಕ್ಕ ಕೆಲವೇ ಸೀಟ್ಗಳ ಪೈಕಿ ಹಲವು ಸದಸ್ಯರು ಬಿಜೆಪಿಗೆ ಬರೋದು ಕನ್ಫರ್ಮ್ ಆಗ್ತಾ ಇದೆ. ಅಚ್ಚರಿ ವಿಷಯ ಏನಂದ್ರೆ, ಪಕ್ಷದ ವಕ್ತಾರ ಹಾಗೂ ವಿವಾದಾತ್ಮಕ ನಾಯಕ ಸಂಜಯ್ ರಾವತ್ ಕೂಡ ಉದ್ಧವ್ಗೆ ಕೈಕೊಟ್ಟು ಜೂಟಾಗ್ತಾ ಇರೋ ಬಗ್ಗೆ ನ್ಯೂಸ್ಗಳು ಬರ್ತಾ ಇವೆ. ಇನ್ನೊಂದೆಡೆ ರಾಹುಲ್ ಅಂಡ್ ಟೀಮ್ ಹೊಸ ಆರೋಪವನ್ನ ಮಾಡಿ ಮೋದಿ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಮತ್ತೊಂದೆಡೆ ದೆಹಲಿ ರಿಸಲ್ಟ್ಗೆ ಒಂದು ದಿನ ಬಾಕಿ ಇರುವಾಗಲೇ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಕೂಡ ಹೊಸ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಜೆಪಿಗೆ ಕೇಂದ್ರದಲ್ಲಿ ಬಹುಮತ ಇಲ್ಲ, ಮೈತ್ರಿ ಸರ್ಕಾರ ನಡೀತಾ ಇದೆ ಅನ್ನೋದು ಗೊತ್ತಿರೋದೆ. ಸದ್ಯದಲ್ಲೇ ಆಪರೇಷನ್ ಮಾಡ್ತಾರೆ, ಮಾತುಕತೆಗಳು ನಡೀತಾ ಇವೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅನ್ನೋ ಸುದ್ದಿಗಳು ಕೂಡ ಆಗಾಗ ಹರಿದಾಡ್ತಾ ಇರುತ್ತೆ. ದೆಹಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಾಗಿದ್ದೇ ತಡ ಮುಂದಿನ ಆಪರೇಷನ್ಗೆ ರೆಡಿ ಆಗಿರುವಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಅಂದ್ರೆ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಹೊತ್ತಲ್ಲೇ ಶರದ್ ಪವಾರ್ ಎನ್ಸಿಪಿ ನಾಯಕರು ಬಿಜೆಪಿಗೆ ಜಂಪ್ ಆಗೋ ಸುದ್ದಿ ದಟ್ಟವಾಗಿತ್ತು. ಮಹಾ ದಿಗ್ವಿಜಯದ ಬಳಿಕ ಯಾರ್ಯಾರು ಬರಬಹುದು ಅನ್ನೋ ಚರ್ಚೆಗಳು ಕೂಡ ನಡೆದಿದ್ವು. ಈಗ ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ್ದ ಉದ್ಧವ್ಗೆ ಸರಿಯಾಗಿ ಶಾಕ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಪಕ್ಷ ಬಿಟ್ಟು ಹೋಗ್ಬೋದು ಅನ್ನೋ ನ್ಯೂಸ್ಗಳು ದಟ್ಟವಾಗ್ತಾ ಇದೆ. ಉದ್ಧವ್ ಠಾಕ್ರೆ ಬಳಗದಲ್ಲಿ ಸದ್ಯ ಇರೋದು 9 ಸದಸ್ಯರು ಮಾತ್ರ. ಈ ಪೈಕಿ 6 ಸದಸ್ಯರು ಬಿಜೆಪಿಗೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈವರೆಗೆ ಯಾವ್ಯಾವ ಪಕ್ಷಗಳಿಂದ ಬಿಜೆಪಿಗೆ ಸದಸ್ಯರು ಬರ್ತಾರೆ ಅನ್ನೋ ಸುದ್ದಿ ಇತ್ತೋ ಅದೆಲ್ಲವೂ ನಿಜವಾಯ್ತು ಅಂದ್ರೆ ಬಿಜೆಪಿ ಏಕಾಂಗಿಯಾಗಿ 300ರ ಗಡಿ ದಾಟೋದು ಪಕ್ಕಾ ಆಗಲಿದೆ. ಇನ್ನೂ ದುರಂತದ ವಿಚಾರ ಏನಂದ್ರೆ, ಉದ್ಧವ್ ಠಾಕ್ರೆಯ ಪಕ್ಕಾ ಶಿಷ್ಯನಂತೆ ಇದ್ದ ಉದ್ಧವ್ 1 ಅಕ್ಷರ ಹೇಳಿದ್ರೆ 10 ಅಕ್ಷರಗಳನ್ನ ಜೋರಾಗಿ ಹೇಳಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದ ಸಂಜಯ್ ರಾವತ್ ಕೂಡ ಪಕ್ಷ ಬಿಡ್ತಾ ಇದ್ದಾರಂತೆ. ಬಿಜೆಪಿ ನಾಯಕ ಫೈರ್ ಬ್ರ್ಯಾಂಡ್ ಎನಿಸಿಕೊಂಡಿರೋ ನಿತೀಶ್ ರಾಣೆ ಹೇಳೋ ಪ್ರಕಾರ ಸಂಜಯ್ ರಾವತ್ ಉದ್ಧವ್ ಸೇನೆ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರಂತೆ. ಈ ಹಿಂದೆ ಹಲವು ಸಲ ಉದ್ಧವ್ ಬಿಜೆಪಿ ಹೈಕಮಾಂಡ್ ಜೊತೆಗೆ ಸಭೆಗಳನ್ನ ನಡೆಸಿದ್ರು. ಯಾವುದು ಫಲ ಕೊಟ್ಟಿರಲಿಲ್ಲ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಈಗ ಜೊತೆಗಿದ್ದವರೇ ಬೈ ಬೈ ಹೇಳ್ತಾ ಇದ್ದು ಅಪ್ಪ ಮಗ ಇಬ್ಬರೇ ಕೊನೆಗೆ ಪಕ್ಷದೊಳಗೆ ಉಳ್ಕೊಳ್ತಾರ ಅನ್ನೋ ಡೌಟ್ ಕೂಡ ಶುರುವಾಗಿದೆ. ಇನ್ನು ಇಂಥ ಪರಿಸ್ಥಿತಿಗೆ ಬರೋದಕ್ಕೆ ಉದ್ಧವ್ ಠಾಕ್ರೆಯ ಎಡಪಂಥೀಯ ನಿಲುವು, ಸ್ನೇಹ ಸಂಬಂಧವೇ ಕಾರಣ ಅನ್ನೋದು ಚರ್ಚೆ ಆಗ್ತಾ ಇದೆ. ಅವರ ತಂದೆ ಬಾಳಾ ಠಾಕ್ರೆ ನಿಲುವಿಗೆ ತದ್ವಿರುದ್ಧವಾಗಿ ನಡೆದಿದ್ದೆ ಇದೆಲ್ಲದಕ್ಕೂ ಕಾರಣ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಬುಡಕ್ಕೆ ಬೆಂಕಿ ಬೀಳ್ತಾ ಇದ್ರು ರಾಹುಲ್ ಗಾಂಧಿ ಜೊತೆ ಸೇರ್ಕೊಂಡು ಉದ್ಧವ್ ಪಕ್ಷ ಹೊಸ ಆರೋಪವೊಂದನ್ನ ಮಾಡ್ತಾ ಇದೆ. ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ನಡುವೆ ರಾಜ್ಯದಲ್ಲಿ ಒಟ್ಟು 39 ಲಕ್ಷ ಮತದಾರರು ಸೇರ್ಪಡೆಯಾಗಿದ್ದಾರೆ ಅಂತ ಕಾಂಗ್ರೆಸ್, ಶಿವಸೇನೆ ಯುಬಿಟಿ ಮತ್ತು ಎನ್ಸಿಪಿ-ಎಸ್ಎಸ್ ಆರೋಪಿಸಿವೆ. ಮಹಾರಾಷ್ಟ್ರದಲ್ಲಿ ಸೇರ್ಪಡೆಯಾದ ಒಟ್ಟು ಮತದಾರರ ಸಂಖ್ಯೆ ಹಿಮಾಚಲ ಪ್ರದೇಶದಂತ ರಾಜ್ಯದ ಜನಸಂಖ್ಯೆಗೆ ಸಮನಾಗಿದೆ. ಈ ಬಗ್ಗೆ ಮತದಾರರ ಪಟ್ಟಿಯನ್ನ ಒದಗಿಸಬೇಕು ಮತ್ತು ಈ ವಿಷಯದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ಕೊಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ತಮ್ಮ ಮತ ಗಳಿಕೆಯನ್ನ ಉಳಿಸಿಕೊಂಡಿರೋದ್ರಿಂದ ಸೇರ್ಪಡೆಯಾಗಿರೋ ಹೆಚ್ಚಿನ ಮತದಾರರು ಬಿಜೆಪಿಯ ಪರವಾಗಿ ಮತ ಚಲಾಯಿಸಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಎನ್ಸಿಪಿ-ಎಸ್ಎಸ್ನ ಸುಪ್ರಿಯಾ ಸುಳೆ ಮತ್ತು ಶಿವಸೇನೆಯ ಸಂಜಯ್ ರಾವತ್ ಜೊತೆಗಿದ್ದ ರಾಹುಲ್, ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಮಹಾರಾಷ್ಟ್ರದ ವಯಸ್ಕರ ಜನಸಂಖ್ಯೆ 9.54 ಕೋಟಿ ಇದ್ದರೆ ರಾಜ್ಯದ ಮತದಾರರ ಜನಸಂಖ್ಯೆ ಮಾತ್ರ 9.7 ಕೋಟಿ ಇದೆ. ಮಹಾರಾಷ್ಟ್ರದಲ್ಲಿ ಒಟ್ಟು ವಯಸ್ಕ ಜನಸಂಖ್ಯೆಗಿಂತ ಹೆಚ್ಚು ಮತದಾರರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ 5 ತಿಂಗಳ ಅಂತರದಲ್ಲಿ 39 ಲಕ್ಷ ಮತದಾರರು ಮಹಾರಾಷ್ಟ್ರದಲ್ಲಿ ಸೇರ್ಪಡೆಗೊಂಡ್ರೆ 2019 ಮತ್ತು 2024ರ ನಡುವಿನ 5 ವರ್ಷಗಳಲ್ಲಿ ರಾಜ್ಯದಲ್ಲಿ 32 ಲಕ್ಷ ಮತಗಳು ಸೇರ್ಪಡೆಗೊಂಡಿವೆ. ಮಹಾರಾಷ್ಟ್ರದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗವು ನೀಡದಿದ್ದರೆ ಅದು ಗಂಭೀರ ಪ್ರಶ್ನೆಯನ್ನ ಮುಂದಿಡುತ್ತೆ ಅಂತ ಹೇಳಿದ್ದಾರೆ. ನಾವು ಈಗ ಸಂವಿಧಾನದ ಸಂಪೂರ್ಣ ನಾಶದತ್ತ ಸಾಗ್ತಾ ಇದ್ದೀವಿ, ಆದರೆ ನಾವು ಸಂವಿಧಾನವನ್ನ ರಕ್ಷಿಸುವ ವ್ಯವಹಾರದಲ್ಲಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಕ್ರಮವಾಗಿ ನ್ಯಾಯಾಂಗದ ಬಾಗಿಲನ್ನ ತಟ್ಟಲಾಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ಮತದಾರರ ಪಟ್ಟಿಗಳನ್ನ ನೀಡಲು ಚುನಾವಣಾ ಆಯೋಗ ಸಿದ್ಧವಾಗಿಲ್ಲದೆ ಇರೋದು ನನಗೆ ಆಶ್ಚರ್ಯಕರ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ, ಅಲ್ಲಿ ಏನೋ ತಪ್ಪಾಗಿದೆ ಮತ್ತು ಆ ತಪ್ಪಿನ ಬಗ್ಗೆ ಆಯೋಗಕ್ಕೆ ತಿಳಿದಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗ ಬದುಕಿದೆ ಮತ್ತು ಸತ್ತಿಲ್ಲ ಅನ್ನೋದು ನಿಜವಾಗಿದ್ರೆ ರಾಹುಲ್ ಗಾಂಧಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಇಲ್ಲದಿದ್ರೆ ಚುನಾವಣಾ ಆಯೋಗ ಸರ್ಕಾರದ ಗುಲಾಮ ಅಂತ ಅರ್ಥೈಸಲಾಗುತ್ತೆ. ಚುನಾವಣಾ ಆಯೋಗ ಪಾರದರ್ಶಕತೆಯನ್ನ ತರಬೇಕು ಅಂತ ಸಂಜಯ್ ರಾವತ್ ಹೇಳಿದ್ದಾರೆ. ಇನ್ನು ರಾಹುಲ್ ಅಂಡ್ ಟೀಮ್ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದ ಹಾಗೆ ಚರ್ಚೆಗಳು ಕೂಡ ಜೋರಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಕಾರಣ ಏನಿರಬಹುದು ಅನ್ನೋ ಮಾತುಕತೆಗಳು ನಡೀತಾ ಇವೆ. ಅದೇನಂದ್ರೆ, ರಾಹುಲ್ ಗಾಂಧಿ ಎನ್ಡಿಎಗೆ ಎಷ್ಟು ವೋಟ್ ಹೋಯ್ತು, ಉಳಿದಿದ್ದು ಏನಾಯ್ತು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಆದರೆ ಎನ್ಡಿಎ ಹಾಗೂ ಮಹಾ ವಿಕಾಸ್ ಅಘಾಡಿ ಹೊರತುಪಡಿಸಿ ಇತರೆ ಪಕ್ಷಗಳು ಕೂಡ ಚುನಾವಣಾ ಅಖಾಡದಲ್ಲಿ ಇದ್ವು ಅನ್ನೋದು.
ಆದರೆ ಎನ್ಡಿಎ ಹಾಗೂ ಮಹಾವಿಕಾಸ್ ಅಘಾಡಿಯನ್ನ ಹೊರತುಪಡಿಸಿ ಇತರೆ ಪಕ್ಷಗಳು ಕೂಡ ಚುನಾವಣಾ ಅಖಾಡದಲ್ಲಿ ಇದ್ವು ಅನ್ನೋದು ವಾಸ್ತವ. ಕಳೆದ ಬಾರಿಗಿಂತ ಈ ಬಾರಿ ಇತರೆ ಪಕ್ಷಗಳು ಹೆಚ್ಚು ವೋಟ್ ಗಳಿಸಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗ ಯಾಕೆ ಈ ಚರ್ಚೆ ಶುರುವಾಯಿತು ಅನ್ನೋದು ಕೂಡ ಡಿಸ್ಕಷನ್ ಆಗ್ತಾ ಇದೆ. ದೆಹಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆ ಆದರೂ ಅಚ್ಚರಿ ಇಲ್ಲ. ಈ ಬಾರಿಯೂ ಇವಿಎಂ ಅಂದ್ರೆ ಜನರು ಕ್ಯಾಕರಿಸಿ ಉಗಿತಾರೆ. ಇವಿಎಂ ವಿಚಾರದಲ್ಲಿ ಸತತ ಹಿನ್ನಡೆಯಾಗಿದ್ದು ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಕೊನೆ ಪಕ್ಷ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬರೋ ಹಾಗೆ ಮಾಡಬೇಕು. ಹಿಂಗ್ ಮಾಡಿದ್ರೆ ಕೊನೆ ಪಕ್ಷ ಸ್ವಲ್ಪ ಜನರಾದ್ರೂ ನಮ್ಮ ಜೊತೆ ದನಿಗೂಡಿಸಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬರಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಇತ್ತ ಆಮ್ ಆದ್ಮಿ ಹೊಸ ಆರೋಪ ಮಾಡೋ ಮೂಲಕ ಸುದ್ದಿ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಹೊಸ ಬೆಳವಣಿಗೆಗಳು ಕೂಡ ನಡೀತಾ ಇವೆ. ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಖರೀದಿಸಲು ಪ್ರಯತ್ನಿಸ್ತಾ ಇದೆ ಅನ್ನೋ ಆಪ್ ನಾಯಕರ ಆರೋಪದ ಬಗ್ಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಶುಕ್ರವಾರ ಎಸಿಬಿ ತನಿಖೆಗೆ ಆದೇಶಿಸಿದ ಕೆಲವೇ ಗಂಟೆಗಳಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಅಂದ್ರೆ ಎಸಿಬಿ ಅಧಿಕಾರಿಗಳು ಆಪ್ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ವಿಷ್ಣು ಮಿತ್ತಲ್ ಅವರು ಲೆಫ್ಟಿನೆಂಟ್ ಗವರ್ನರ್ ಕಚೇರಿಗೆ ಸಲ್ಲಿಸಿದ್ದ ದೂರಿನ ಆಧಾರದ ಮೇಲೆ ಎಸಿಬಿ ತನಿಖೆಗೆ ಆದೇಶಿಸುವಂತೆ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನವನ್ನ ನೀಡಲಾಗಿದೆ. ಇದರ ಬೆನ್ನಲ್ಲೇ ಎಸಿಬಿ ಅಧಿಕಾರಿಗಳು ಕೇಜ್ರಿವಾಲ್ ಅವರ ನಿವಾಸಕ್ಕೆ ತೆರಳಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಎಸಿಬಿ ತಂಡಕ್ಕೆ ಮಾಜಿ ಸಿಎಂ ಮನೆ ಪ್ರವೇಶಿಸಲು ನಿರಾಕರಿಸಿದ್ದರು ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಆಪ್ ಕಾನೂನು ಘಟಕದ ಅಧ್ಯಕ್ಷ ಸಂಜೀವ್ ನಾಸಿಯರ್ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ಎಸಿಬಿ ದಾಳಿಯನ್ನ ಪ್ರಶ್ನಿಸಿದ್ದು ಇದು ತುಂಬಾ ಆಶ್ಚರ್ಯಕರ ಅಂತ ಹೇಳಿದ್ದಾರೆ. ಎಸಿಬಿ ಅಧಿಕಾರಿಗಳ ಬಳಿ ಯಾವುದೇ ದಾಖಲೆಗಳು ಅಥವಾ ಸೂಚನೆ ಇಲ್ಲ ಮತ್ತು ನಿರಂತರವಾಗಿ ಫೋನ್ ಕರೆಗಳಲ್ಲಿ ಇದ್ರು ಅಂತ ಅವರು ಹೇಳಿದ್ದಾರೆ. ಅಧಿಕಾರಿಗಳು ಯಾರ ಆದೇಶದ ಮೇರೆಗೆ ಮಾಜಿ ಸಿಎಂ ಮನೆಗೆ ಆಗಮಿಸಿದ್ದಾರೆ ಅಂತ ಪ್ರಶ್ನಿಸಿದ ಅವರು ರಾಜಕೀಯ ನಾಟಕ ಸೃಷ್ಟಿಸಲು ಬಿಜೆಪಿ ನಡೆಸ್ತಾ ಇರೋ ಪಿತೂರಿ ಇದು ಶೀಘ್ರದಲ್ಲೇ ಇದು ಬಹಿರಂಗವಾಗುತ್ತೆ ಅಂತ ನಾಸಿಯಾರ್ ಹೇಳಿದ್ದಾರೆ. ಫೆಬ್ರವರಿ 8ರಂದು ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗುವ ಮುನ್ನ ಬಿಜೆಪಿ ತಮ್ಮ ಪಕ್ಷದ 16 ಅಭ್ಯರ್ಥಿಗಳನ್ನ ಖರೀದಿಸಲು ಪ್ರಯತ್ನಿಸ್ತಾ ಇದೆ ಅಂತ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ರು. ಆಪ್ ಅಭ್ಯರ್ಥಿಗಳು ಬಿಜೆಪಿ ಸೇರಿದರೆ ಸಚಿವ ಸ್ಥಾನ ಮತ್ತು ತಲಾ 15 ಕೋಟಿ ರುಗಳನ್ನು ನೀಡೋ ಆಫರ್ ನೀಡಲಾಗಿದೆ ಅಂತಲೂ ಅವರು ಆರೋಪ ಮಾಡಿದ್ರು. ಇನ್ನು ರಿಸಲ್ಟ್ ಮುನ್ನವೇ ಇಷ್ಟೊಂದು ಹೈಡ್ರಾಮಾ ಆಗಿದೆ ಅಂದ್ರೆ ರಿಸಲ್ಟ್ ಬಳಿಕ ಏನೇನಾಗಬಹುದು ಅನ್ನೋ ಕುತೂಹಲ ಕೂಡ ಹಲವರಲ್ಲಿದೆ. ಸದ್ಯದ ವಾತಾವರಣ ಬಿಜೆಪಿ ಗೆಲುವಿನ ಕಡೆ ಇದ್ರೂ ಅಂತಿಮವಾಗಿ ರಿಸಲ್ಟ್ ನಲ್ಲೇ ಅಸಲಿಯತ್ತು ಗೊತ್ತಾಗೋದು. ಬಿಜೆಪಿ ಗೆದ್ರೆ ಕೇಜ್ರಿವಾಲ್ಗೆ ಮುಂದೆ ಸಾಲು ಸಂಕಷ್ಟಗಳು ಗ್ಯಾರಂಟಿ. ಮುಂದೆ ಪಂಜಾಬ್ ಉಳಿಸಿಕೊಳ್ಳೋದು ಕಷ್ಟವೇ. ಅದೇ ಕೇಜ್ರಿವಾಲ್ ಗೆದ್ರೆ ಅಧಿಕಾರ ಸಿಗುತ್ತೆ, ಆದ್ರೆ ಸಿಎಂ ಸೀಟ್ ನಲ್ಲಿ ಹೆಚ್ಚು ದಿನ ಕೂರೋದಕ್ಕೆ ಆಗಲ್ವೇನೋ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇವೆ. ಯಾಕಂದ್ರೆ 100 ಕೋಟಿ ಕೇಸ್ನಲ್ಲಿ ಕೇಜ್ರಿವಾಲ್ಗೆ ಬೇಲ್ ಸಿಕ್ಕಿರ್ಬೋದು, ಆದ್ರೆ ಕೇಸ್ ಇನ್ನು ಮುಗಿದಿಲ್ಲ. ಸಿಎಂ ಆಗ್ತಾ ಇದ್ದ ಹಾಗೆ ಇನ್ನೊಂದು ಕಡೆಯಿಂದ ಮತ್ತೆ ಅರೆಸ್ಟ್ ಆದ್ರೆ ಅದಕ್ಕಿಂತ ಮುಖಭಂಗ ಇನ್ನೊಂದು ಇರೋದಿಲ್ಲ. ಆದ್ರಿಂದ ಏನಾಗುತ್ತೆ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ. ಒಟ್ನಲ್ಲಿ ಚುನಾವಣೆಗಳು ಬರ್ತಾನೆ ಇವೆ, ಹೋಗ್ತಾನೆ ಇವೆ, ಆದ್ರೆ ರಾಜಕೀಯ ಬೆಳವಣಿಗೆಗಳು ಮಾತ್ರ ನಾನ್ ಸ್ಟಾಪ್ ಅನ್ನುವಂತೆ ಮುಂದುವರಿತಾ ಇದೆ. ಇದೆಲ್ಲದರ ಮಧ್ಯೆ ಈ ಬಾರಿ ವಿಪಕ್ಷಗಳಿಗೆ ಬೀಳ್ತಾ ಇರೋ ಹೊಡೆತ ಹಿಂದೆಂದೂ ಬಿದ್ದಿರಲಿಲ್ಲ ಅನ್ನೋ ಟಾಕ್ ಕೂಡ ದಟ್ಟವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.